ಬಾಂಬ್ ಬ್ಲಾಸ್ಟ್ ಆಗಿದೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಈಗಾಗಲೇ ದೃಶ್ಯ ಮಾಧ್ಯಮದಲ್ಲಿ ಸಿಸಿಟಿವಿಯ ಫುಟೇಜಿನ ಮುಖಾಂತರ ಶಂಕಿತ ವ್ಯಕ್ತಿಯ ಭಾವಚಿತ್ರ ಬರ್ತಾ ಇದೆ. ಈ ಮೂಮೆಂಟಿನವರೆಗೂ ಕೂಡ ಸರ್ಕಾರ ಅವ್ರನ್ನ ಬಂಧಿಸಲಿಕ್ಕೆ ಆಗಿಲ್ಲ. ಆಡಳಿತದಲ್ಲಿ ಶಿಥಿಲತೆ ಇದೆ. ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತಾ ಇರುವಂತಹ ಹಿನ್ನೆಲೆಯೊಳಗೆ ಈ ಕ್ರಮ ನಿಧಾನ ಆಗ್ತಾ ಇದೆ ಅಂತ ನನ್ನ ಭಾವನೆ. ಬೆಂಗಳೂರಿನಲ್ಲಿ, ಅದು ವಿಶೇಷವಾಗಿ ಸಿಲಿಕಾನ್ ವ್ಯಾಲಿಯ ಮಹದೇವಪುರದಲ್ಲಿ ಈ ಘಟನೆ ಮಾಡಿರುವಂತಹದ್ದು ಭಯವನ್ನು ಹುಟ್ಟಿಸೋದಕ್ಕೆ. ಅದು ಯಾರೇ ಆಗಿರಲಿ, ಭಯೋತ್ಪಾದಕ ಅವನನ್ನ ಬಂಧಿಸಲಿಕ್ಕೆ ಆಗದೇ ಇದ್ರೆ ಸರ್ಕಾರದ ಸಂಪೂರ್ಣ ವೈಫಲ್ಯ ಅಂತ ನಾನು ಭಾವಿಸ್ತೇನೆ. ಈಗಷ್ಟೇ ನಾನು ರಾಮೇಶ್ವರ ಕೆಫೆ ಒಳಗೆ ನಮ್ಮ ಮುಖಂಡರ ಜೊತೆಗೆ ಭೇಟಿ ಕೊಟ್ಟೆ. ಈ ಶಂಕಿತ ವ್ಯಕ್ತಿ ಅವನು ತಿಂಡಿ ತಿನ್ನಕ್ಕೆ ಕೂತಿರೋ ಜಾಗ ಮಧ್ಯದಲ್ಲಿ ಮರ, ಸಿಸಿಟಿವಿಯ ಕ್ಯಾಮೆರಾಕ್ಕೂ ಕೂಡ ಅಡ್ಡಿ ಬರೋ ರೀತಿಯಿಂದ ತನ್ನ ಬಗ್ಗೆ ಮಾಹಿತಿ ಸಿಗಬಾರದು ಅನ್ನುವಂತ ಎಚ್ಚರಿಕೆಗಳನ್ನು ವಹಿಸಿ ಕೂತಿದ್ದಾನೆ ಅಂದ್ರೆ ಅವನು ಇಲ್ಲಿ ನಿರಂತರವಾಗಿ ಬರ್ತಾ ಇದ್ದವನು ಅಂತ ಅರ್ಥ ಆಗತ್ತೆ. ತಕ್ಷಣವೇ ಅವನ ಬಂಧನ ಆಗಬೇಕು ಮತ್ತು ಇಡೀ ಪ್ರಕರಣವನ್ನ ನಿಮಗೆ ಯಾರ್ಯಾರ ಮೇಲೆ ಶಂಕೆ ಇದೆ ಅವರೆಲ್ಲರನ್ನ ಬಂಧಿಸಬೇಕು. ಇಡೀ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಮತ್ತು ಸಂಪೂರ್ಣ ಸಹಕಾರವನ್ನ ರಾಜ್ಯ ಸರ್ಕಾರ ಅದಕ್ಕೆ ಕೊಡಬೇಕು. ಇದರಲ್ಲಿ ರಾಜಕಾರಣ ಮಾಡೋದು ಸೂಕ್ತ ಅಲ್ಲ. ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರೋ, ಓಪನ್ ಆಗಿ ಮಾಧ್ಯಮಗಳ ಮುಖಾಂತರ ಇಡೀ ರಾಜ್ಯ ನೋಡ್ತು, ಅಂತವ್ರನ್ನೇ ನೀವು ರಕ್ಷಣೆಗೆ ಹೊರಟಿರುವಂತ ಸಂದರ್ಭದಲ್ಲಿ ತುಷ್ಟೀಕರಣ ನೀತಿಯಿಂದನೋ
ದೇಶದ ಭದ್ರತೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗುವಂತ ಕೆಲಸವನ್ನ ನೀವು ಮಾಡಬೇಡಿ. ಕ್ರಮ ಜರುಗಿಸಿ ಬಂಧಿಸಿ ಸಂಬಂಧಪಟ್ಟಂತ ಶಂಕಿತ ಭಯೋತ್ಪಾದಕರನ್ನ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಅನ್ನುವಂತ ಒತ್ತಾಯವನ್ನ ಮಾಡ್ತೇನೆ. ಈ ರಾಮೇಶ್ವರ ಅಂತ ಹೆಸರಿಟ್ಟಿದ್ದಕ್ಕೆ ಹಿಂಗಾಗಿದೆಯೋ ಅಥವಾ ನಿಜಕ್ಕೂ ಬೆಂಗಳೂರಿನಲ್ಲಿ ಭಯ ಹುಟ್ಟಿಸ್ಬೇಕನ್ನೋ ಕಾರಣಕ್ಕೆ ಹಿಂಗ್ ಮಾಡಿದಾರೋ ಅಥವಾ ಕರ್ನಾಟಕದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಮಾಡೋದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜಾರೋಷವಾಗಿ ಮಾಡಬಹುದು ಮಾತಾಡಬಹುದು ಅನ್ನೋ ಮಟ್ಟಕ್ಕೆ ನೀವು ಆಡಳಿತ ನಡೆಸ್ತಾ ಇರೋ ಕಾರಣಕ್ಕೆ ಆಗಿದೆಯೋ ಗೊತ್ತಿಲ್ಲ. ನಿಮ್ಮ ಹೆಸರಲ್ಲಿಯೂ ರಾಮ ಇದ್ದಾನೆ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ನಿಮ್ಮ ಹೆಸರಿನಲ್ಲಿ ಈಶ್ವರ ಇದ್ದಾನೆ, ಗೃಹ ಸಚಿವರೇ, ನಿಮ್ಮ ಹೆಸರಲ್ಲಿ ಈಶ್ವರ ಇದ್ದಾನೆ. ಬರೀ ಬಿಲ್ಡಿಂಗ್ ಅಟ್ಯಾಕ್ ಆಗಿದೆ, ನಾಳೆ ದಿವಸ ನಿಮಗೂ ಅಟ್ಯಾಕ್ ಆಗಬಹುದು. ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಬೇಡಿ, ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯವನ್ನು ಮಾಡ್ತಾರೆ.